ಆ್ಯಂಡ್ ಇದರಲ್ಲಿ ಆಲ್ರೆಡಿ ನಿಮಗೆ ಗೊತ್ತಿದೆ, ತಮ್ನೈಲಲ್ಲೇ ನೋಡಿದ್ದೀರ ನನ್ನ ಮೊಬೈಲ್ಗಳ ಸ್ಟೋರಿ. ನಾನು ಯಾವಾಗ ಮೊಬೈಲ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಯಾವ ಮೊಬೈಲ್ನ ಯೂಸ್ ಮಾಡ್ತಾಯಿದ್ದೆ. ಆ್ಯಂಡ್ ಈ ಒಂದು ಫೋನ್ ನನ್ನ ಒಂದು ಓನಾಗಿ, ಅಂದರೆ ನನ್ನ ಸ್ವಂತದ್ದು ಫೋನು, ಯಾವುದೇ ರೀತಿ ಬೇರೆಯವ್ರ ಫೋನ್ ನಾನು ಯೂಸ್ ಮಾಡ್ತಾಯಿಲ್ಲ ಅನ್ನೋದು ಅಂತಂದರೆ ಇದೇ ನನ್ನ ಮೊದಲನೇ ಫೋನು, ಒಪ್ಪೋ ರೆನೋ 12 Pro. ಇದು ಒಂಥರ ಲೈಫ್ ಟೈಮಲ್ಲಿ ನೆನ್ಪಿಟ್ಕೋಬೇಕು. ನಂದು ಅಂತ ಹೇಳಿ ಒಂದು ಫೋನ್ ತೊಗೊಂಡಿದ್ದೆ, ಈ ಫೋನು ಅಂತ ಹೇಳಿ. ಆ್ಯಂಡ್ EMI ಹಾಕ್ಸ್ಕೊಂಡಿದ್ದೆ ಏನು ಅಂತ ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ಹೇಳ್ತೀನಿ. ದೆನ್ ಅದಾದಮೇಲೆ ಫಸ್ಟ್ಗೆ ಏನಂದರೆ, ನಾನು ಫೋನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 9th ಸ್ಟ್ಯಾಂಡರ್ಡಲ್ಲಿ. ಆಲ್ಮೋಸ್ಟ್ 2017 ಅನಿಸುತ್ತೆ, 2017 ಫೋನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆವಾಗ ಫೋನ್ ಯೂಸ್ ಮಾಡ್ತಿದ್ದಿದ್ದು ಅದು ಯಾವ ಕಂಪ್ನಿದಪ್ಪ ನಂಗೆ ಅಷ್ಟು ನೆನಪಿಲ್ಲ. ಐ ಥಿಂಕ್ ಹೌದು ನೋಕಿಯಾ ಕಂಪ್ನಿದೆ, ಯಾವುದು ಸಮಥಿಂಗ್, ಅಲ್ಲ ನೋಕಿಯಾ ಅಲ್ಲ ಅನಿಸುತ್ತೆ, ನಾನು ನೋಡ್ಬಿಟ್ಟು ಹೇಳ್ತೀನಿ. ಓಕೆ, ಆ ಫೋನ್ 9th ಸ್ಟಾರ್ಟ್ ಮಾಡಿದ್ದು. ಯಾವ ಥರ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದರೆ, ನಾನು ಅಕ್ಕ ಇಬ್ಬರು ಕೂಡ ಒಂದೇ ಫೋನ್ನ ಯೂಸ್ ಮಾಡ್ತಾಯಿದ್ವಿ. ಆವಾಗ ಹೆಂಗೆ ಕಿತ್ತಾಡ್ತಿದ್ವಿ ಅಂತ ಹೇಳಿದರೆ, ಆ ನೋಟ್ಸ್ ಕಳಿಸ್ಕೋಬೇಕು ಅಂತ ನಾನು, ಈ ನೋಟ್ಸ್ ಕಳಿಸ್ಕೋಬೇಕು ಅಂತ ಇವಳು. ಒಂದು ಚೈಲ್ಡ್ ಮೈಂಡ್ಸೆಟ್ಟಲ್ಲಿ ಇರುತ್ತಲ್ಲ, ನೀವು ಎಷ್ಟೇ ಸ್ಕೂಲ್ಗೆ ಹೋಗಿ ಎಷ್ಟೇ ಇದು ಮಾಡಿದ್ರು ಫೋನಲ್ಲಿ ಬರ್ತ್ಕೋತಿದ್ದೀವಿ, ಹಂಗೆ ಮಾಡ್ತಿದ್ದೀವಿ, ಹಿಂಗೆ ಮಾಡ್ತಿದ್ದೀವಿ ಅಂತ. ಬಟ್ ಆ ಥರ ಎಲ್ಲ ಬೇರೆ ಥರ ಇದು ಮಾಡ್ತಿರ್ಲಿಲ್ಲ. ಬಟ್ ಫೋನ್ ಯೂಸ್ ಮಾಡೋದಂದ್ರೆ ಅಷ್ಟು ಇಷ್ಟ ಆಗ್ತಿತ್ತು ಅವಾಗ. 3 ಹೊತ್ತು ಫೋನ್ ಇಟ್ಕೊಂಡು ಕೂತ್ಕೊತೀರ ಅಂತ ನಮ್ಮ ಮಮ್ಮಿ ಅಂತ ಕಡಿಮೆ ಬೈದಿಲ್ಲ ನಮಗೆ 9th ಸ್ಟ್ಯಾಂಡರ್ಡಲ್ಲಿ. ಅಕ್ಕ 10th ಇದ್ಲು ಅವಾಗ. ದೆನ್ ಅದಾದಮೇಲೆ ಆ ಫೋನ್ ಯೂಸ್ ಮಾಡ್ತಿದ್ವಿ. ಆ ಫೋನ್ ಕಂಪ್ಲೀಟಾಗಿ ಏನಂತಾರೆ ಹೋಗಿತ್ತು, ಅದೇನು ವರ್ಕೇ ಆಗ್ತಿರ್ಲಿಲ್ಲ, ಹ್ಯಾಂಗ್ ಆಗ್ತಿತ್ತು. ಅದನ್ನೇ ನಾನು 9th 10th 2 ವರ್ಷ ಯೂಸ್ ಮಾಡಿದ್ದೀನಿ. ಫಸ್ಟ್ ಪಿ ಯುಲ್ ಕೂಡ ನಾನು ಅದೇ ಫೋನ್ ಯೂಸ್ ಮಾಡಿರೋದು. ಫಸ್ಟ್ ಪಿ ಯುಲ್ ನಮಗೆ ಅಲೋ ಇರಲಿಲ್ಲ, ಫೋನ್ ತೊಗೊಂಡೋಗೋದು ಅದೆಲ್ಲ ಅಲೋ ಇರಲಿಲ್ಲ. ತೊಗೊಂಡು ಹೋದ್ರು ಕೂಡ ಎಮರ್ಜೆನ್ಸಿಗೆ ಗರ್ಲ್ಸ್ ಅಲ್ವಾ, ಸೊ ದಟ್ ಒಂದೊಂದು ದಿನ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು, ಗರ್ಲ್ಸ್ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ನಾವು ಹೋಗಿದ ತಕ್ಷಣ ರಿಸೆಪ್ಷನ್ ಏನಿರ್ತಾರೆ ಅವ್ರ ಹತ್ರನೇ ಕೊಟ್ಬಿಟ್ಟು ಹೋಗೋದು, ಸಂಜೆ ಬರುವಾಗ ಇಸ್ಕೊಬರೋದು. ಈ ಥರ ಫೆಸಿಲಿಟಿ ನಮ್ಮ ಕಾಲೇಜಲ್ಲಿ ಇದ್ದಿದ್ದು. ಆ ಕಾಲೇಜ್ ಹೆಂಗೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ನನಗೆ ಹೇಳ್ಬೇಕಂತಂದರೆ ಎಜುಕೇಷನ್ ವೈಸ್ ಹೋದ್ರಂತೂ ತುಂಬ ಚೆನ್ನಾಗಿ. ನಮ್ಗೆ ಇವಾಗ ಏನು ಅನ್ನಿಸ್ತು, ಆಗ ಅನ್ನಿಸ್ತಿದ್ದು ಪ್ರಾಂಪ್ಟಾಗಿ ಹೇಳ್ಬಿಡ್ತೀನಿ. ನಾವು ಆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ಏನಂತಿದ್ವಿ, ಏನು ಈ ಕಾಲೇಜ್ ಇಷ್ಟೊಂದು ರೋದನೆ ಕೊಡ್ತಾರೆ, ಇಷ್ಟೊಂದೆಲ್ಲ ಇದು ಮಾಡ್ತಾರೆ, ತುಂಬ ಹಿಂಸೆ ಆಗ್ತಿದೆ ಗುರು ಓದೋಕ್ಕೆಲ್ಲ. ಎಷ್ಟು ಸ್ಟ್ರಿಕ್ಟ್ ಮಾಡಬೇಕು, ಬಟ್ ಅಷ್ಟೊಂದು ಸ್ಟ್ರಿಕ್ಟ್ ಮಾಡಬಾರ್ದು, ತೀರಾ ಜಾಸ್ತಿ ಫಂಕ್ಷನ್ಸ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಎಲ್ಲ ಮಾತಾಡ್ಕೊತಿದ್ವಿ. ಬಟ್ ಇವಾಗ ನನಗನ್ಸುತ್ತೆ, ಆ ಕಾಲೇಜೆಲ್ಲ ಮುಗಿಸಿ, ಕಾಲೇಜ್ ಲೆವೆಲೆಲ್ಲನೂ ಮುಗಿಸಿ ಬಂದಾದ್ಮೇಲೆ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಆವಾಗ ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿದ್ದಿದ್ರೆ ನಾವು ಇವತ್ತು ಏನೋ ಒಂದು ಅಚೀವ್ ಮಾಡ್ಬೋದಾಗಿತ್ತು ಅಂತ ಹೇಳಿ. ಓಕೆ, ಅದನ್ನು ಬಿಡಿ, ಅದು ಕಾಲೇಜ್ದು, ನಾನು ಸ್ಕೂಲಲ್ಲಿ ಓದಿದ್ದು, ಕಾಲೇಜಲ್ಲಿ ಓದಿದ್ದು, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಬಟ್ ನನಗೆ ಮಾತ್ರ ಎಜುಕೇಷನ್ ಇವಾಗ ಅನಿಸುತ್ತೆ ಇನ್ನೂ ಚೆನ್ನಾಗಿ ಓದಬೇಕಿತ್ತು ಅಂತ ಹೇಳಿ. ದೆನ್ ಇನ್ನೊಂದು ಏನಂತ ಹೇಳಿದ್ರೆ, ಅಲ್ಲಿಂದ ಫಸ್ಟ್ ಪಿ ಯು ಅಲ್ಲಿ ಮುಗೀತು. ಫಸ್ಟ್ ಪಿ ಯು ಮುಗಿದ್ಮೇಲೆ ಸೆಕೆಂಡ್ ಪಿ ಯು ಮುಗಿದಾಗ ಎಲ್ಲರೂ ಹೇಳ್ತಾರೆ, ಸೆಕೆಂಡ್ ಪಿ ಯು ಫೋನ್ ಯೂಸ್ ಮಾಡಬಾರ್ದು, ಸ್ಟ್ರಿಕ್ಟಾಗಿ ಕುತ್ಕೊಂಡು ಓದ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಬಟ್ ನಾವು ಅಷ್ಟು ಸ್ಟ್ರಿಕ್ಟಾಗಿ ಕುತ್ಕೊಂಡೆಲ್ಲ ಓದಲಿಲ್ಲ. ಬಟ್ ಯಾವುದ್ರಲ್ಲೂ ಕೂಡ ಡುಮ್ಕಿ ಅಂತ ಓಡ್ದಿಲ್ಲ, ಸರಿ ಮಾರ್ಕ್ಸ್ ತೆಗೆದಿದ್ದು, ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ಅದು ಒಂದು ಖುಷಿ ಇದೆ ನನಗೆ ಹೇಳ್ಕೊಳ್ಳಿಕ್ಕೆ. ದೆನ್ ಅದಾದಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಸೆಕೆಂಡ್ ಪಿ ಯು ಬಂದಾಗ ವಿವೋ ಫೋನ್ನ ಅಪ್ಪ ತೊಗೊಂಡಿದ್ರು. ಅಪ್ಪನ ಫೋನ್ ಹಾಳಾಗಿತ್ತು ಅಂತೇಳಿ ಅಪ್ಪ ವಿವೋ ಫೋನ್ ತೊಗೊಂಡಿದ್ದು. ಆ ಫೋನ್ ತೊಗೊಂಡಾಗ ಸೆಕೆಂಡ್ ಪಿ ಯು ಸಿ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ಅಪ್ಪ 2 ಮಂತ್ಸ್ ಯೂಸ್ ಮಾಡಿದ್ರು. ಆ 2 ಮಂತ್ಸ್ ನಾನು ಫೋನ್ ಯೂಸ್ ಮಾಡಿಲ್ಲ. ದೆನ್ ಅದಾದಮೇಲೆ ಅಪ್ಪಂಗೆ ಓನರು ಬೇರೆ ಫೋನ್ ಕೊಡಿಸಿದ್ರು. ಅಪ್ಪ APMC ವರ್ಕ್ ಮಾಡೋದು, ಸೊ ದಟ್ ಓನರ್ ತುಂಬ ಒಳ್ಳೆಯವರು, ಅವ್ರ ಫೋನ್ನ ಬೇರೆದು ಕೊಡಿಸಿದ್ರು ಅಂತ ಹೇಳಿಬಿಟ್ಟು ನಾನು ಆ ಫೋನ್ನ ನನಗೆ ಕೊಟ್ಟರು ಅಪ್ಪ. ಸೊ ಅದನ್ನು ಯೂಸ್ ಮಾಡ್ತಿದ್ದೆ. ಅದು ಕೂಡ ನಂದು ಅಂತಲ್ಲ, ಅಪ್ಪನ ಫೋನ್ ನಾನು ಯೂಸ್ ಮಾಡಿದ್ದು. ಅಲ್ಲಿಂದ ಫಸ್ಟ್ ಪಿ ಯು ಬಿಟ್ಟು ಸೆಕೆಂಡ್ ಪಿ ಯು, ಫಸ್ಟ್ ಇಯರ್ ಡಿಗ್ರಿವರೆಗೂ ನಾನು 2 ಇಯರ್ಸು ಅದೇ ಫೋನ್, ಅಪ್ಪನ ಫೋನ್ ಯೂಸ್ ಮಾಡಿದೆ. ಅದು ವಿವೋ ಅಲ್ಲ, ಸ್ವಲ್ಪ ಇವಾಗ ಐ ಥಿಂಕ್ 6000 5000 ಸಮಥಿಂಗ್ ಏನೋ ಅಷ್ಟೇ ಇರ್ಬೋದು. ಆ ವಿವೋ ಫೋನ್ ಇದೆ ನನ್ನ ಹತ್ರ, ಇನ್ನೂ ಇದೆ. ಈ ಫೋನ್ ನಾನು ಮುಂಚೆ ಯೂಸ್ ಮಾಡ್ತಿದ್ದಿದ್ದು ಫೋನ್, ಇದು ಸ್ವಿಚ್ ಆಫ್ ಆಗಿದೆ, ಇದು ಯಾರೂ ಯೂಸ್ ಮಾಡ್ತಿಲ್ಲ ಇವಾಗ. ಈ ಫೋನ್ನ ನಾನು ಮುಂಚೆ ಯೂಸ್ ಮಾಡ್ತಿದ್ದಿದ್ದು. ದೆನ್ ಸೆಕೆಂಡ್ ಇಯರ್ ಡಿಗ್ರಿಗೆ ಬಂದಾಗ ಅಕ್ಕಂಗೆ ಎಂಗೇಜ್ಮೆಂಟ್ ಆಗಿತ್ತು. ಅಕ್ಕಂಗೆ ಎಂಗೇಜ್ಮೆಂಟ್ ಆದಾಗ
ಇಲ್ಲ 21 ಏನೋ ಸಮಥಿಂಗ್ ಎಂಗೇಜ್ಮೆಂಟ್ ಆಯಿತು ಅವಳಿಗೆ. ಅಕ್ಕಂಗೆ ಎಂಗೇಜ್ಮೆಂಟ್ ಆದಾಗ ಅವರ ಹಸ್ಬೆಂಡ್ ನಮ್ಮ ಭಾವ ಅವಳಿಗೆ ಕೊಡಿಸಿದ್ರು ಫೋನ್ನ. ಏನು ಕೊಡಿಸಿದ್ರು ಅಂತ ಹೇಳಿದ್ರೆ, ಅವಾಗ ಅವಳ ಹತ್ರನೂ ಫೋನ್ ಇರಲಿಲ್ಲ, ಹಾಗಾಗಿ ಅವ್ರು ಕೊಡಿಸಿದ್ರು. ಅವಳು ಕೊಡಿಸಿ ಒಂದು 2-3 ಮಂತ್ಸ್ಗೆ ಮದುವೆ ಆಯಿತು. ಮದುವೆ ಆಗಿದ್ದಾದಮೇಲೆ ನಾನು ಅಲ್ಲಿವರೆಗೂ ನಾನು ಅದೇ ಫೋನ್, ಮುಂಚೆ ವಿವೋ ಯೂಸ್ ಮಾಡ್ತಿದ್ನಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೆ. ಅವರು ಮದುವೆ ಆದಮೇಲೆ OnePlus ಅಂತ ಹೇಳಿ ಅಕ್ಕಂಗೆ ಕೊಡಿಸಿದ್ರು. ಬಿಕಾಸ್ ಅವಳಿಗೆ ಕ್ಯಾಮ್ರಾ ಹುಚ್ಚು ಜಾಸ್ತಿ, ಹಂಗಾಗಿ ಅದು ನನಗಿಂತ ಹೆವಿ ಹುಚ್ಚು. ಹಾಗಾಗಿ ಅವಳಿಗೆ OnePlus ಏನೋ ಸಮಥಿಂಗ್ ಕೊಡಿಸಿದ್ರು. ಅದಾದಮೇಲೆ ಮಮ್ಮಿ ಏನಂತ ಹೇಳಿದ್ರು, ನೀನು ಬೇರೆ ಫೋನ್ ತೊಗೊಂಡೆ ಅಲ್ವಾ, ಇವಳ್ದು ಹೆಂಗಿದ್ರು ಹಾಳಾಗಿದೆ, ಆ ಫೋನ್ ಕೊಡು ಅಂತ ಎಲ್ಲ ಕೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಅವಳು ಫೋನ ನನಗೆ ಕೊಟ್ಟರು. ಸೊ ನಾನು ಅಲ್ಲಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಯೂಸ್ ಮಾಡಿದ್ದು ಅದೇ ಫೋನನ್ನು ಅಕ್ಕ ತೊಗೊಂಡೋದ್ಲು. ಆ ಫೋನ ಇಲ್ಲ ತೋರಿಸ್ತಿದ್ದೆ, ಲಾಸ್ಟ್ ಓಪೋ F19s ಈ ಫೋನ್ನ ನಾನು ಈ ಒಂದು ಹೊಸ ಫೋನ್ ನಾನು ವೀಡಿಯೋ ಮಾಡ್ತಿದ್ದೀನಲ್ಲ, ಆ ಫೋನ್ ಬರೋವರೆಗೂ ಅದೇ ಫೋನ್ನ ನಾನು ಯೂಸ್ ಮಾಡಿರೋದು. ಇನ್ನೊಂದೇನಂತ ಹೇಳಿದ್ರೆ, ನಾನು ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿಲ್ಲ, ಮತ್ತೊಂದು ಮಾಡಿಸಿಲ್ಲ, ಏನೂ ಮಾಡಿಸಿಲ್ಲ. ಆ್ಯಂಡ್ ಸೈಡ್ ಬಾರ್ ಕೂಡ, ಅದು ಲಾಕ್ ಬಾರ್ ಇತ್ತಲ್ಲ, ಅದು ಕೂಡ ಹೋಗಿತ್ತು. ಅದರಲ್ಲೇ ನಾನು ಯೂಸ್ ಮಾಡ್ತಾಯಿದ್ದೆ. ದೆನ್ ಅದಾದಮೇಲೆ ಹಿಂಗೇನೆ ಅಪ್ಪ ಫೋನ್ ಬೇಕು ಅಂತೆಲ್ಲ ಹೇಳ್ತಿದ್ದೆ. ಆಲ್ಮೋಸ್ಟ್ ಒಂದು 4-5 ಡೇಸಲ್ಲಿ ನಾನು ಹೇಳ್ತಾನೆ ಇದ್ದೆ ನಮ್ಮ ಅಪ್ಪಂಗೆ, ಅಪ್ಪ ಫೋನ್ ಬೇಕು, ಅಪ್ಪ ಫೋನ್ ಬೇಕು, ದೀಪಾವಳಿ ಆಫರ್ ಬಿಟ್ಟಿದ್ದಾರೆ ಅಪ್ಪ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ದೆ. ಸೊ ದಟ್ ಅದನ್ನು ಹೇಳಿದೆ. ದೀಪಾವಳಿ ಹಬ್ಬದ ದಿನ ಅಪ್ಪ ಬಂದರು. ಅಪ್ಪ ಆ್ಯಕ್ಚುಲಿ ಅವತ್ತು ಕೂಡ ಕೆಲ್ಸಕ್ಕೆ ಹೋಗಿದ್ರು. November 2nd ಕೆಲ್ಸಕ್ಕೆ ಹೋಗಿದ್ರು. ಬಂದರು, ಅಪ್ಪ ಈ ಥರ ಆಫರ್ ಇದೆ, ತೆಕ್ಕೊಡಿಯಪ್ಪ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ಅಪ್ಪ ಇವತ್ತು ಬೇಡ, ನಾಳೆ ಹೋಗೋಣ, ನಾಳೆ ಸಂಡೇ ಅಲ್ವಾ, ನಾಳೆ ಸಂಡೇಗೆ ಹೋಗೋಣ ಅಂತ ಅಂದರು. ಇಲ್ಲ, ನನಗೆ ಇವತ್ತೇ ಬೇಕು, ಇವತ್ತು ಆಫರ್ ಇದೆ, ಸುಮಾರು ದುಡ್ಡು ಉಳಿಯುತ್ತೆ ನಮಗೆ ಅಂತೆಲ್ಲ ಹೇಳಿ ನಾನು ಅಪ್ಪ 3 ಜನ ಹೋದ್ವಿ. ಆ್ಯಕ್ಚುಲಾಗಿ ಲೋನ್ ಆಗುತ್ತೆ, ನನ್ನ ಹೆಸರಿಗೆ ಲೋನ್ ಆಗುತ್ತೆ ಅಂತ ಅಂದ್ಕೊಂಡು, ಇಲ್ಲ ನನ್ನ ಹೆಸ್ರಿಗೆ ಆಗಲಿಲ್ಲ, ಅಪ್ಪನ ಹೆಸರಿಗೆ ನಾವು 2000 ಅಷ್ಟೇ ಡೌನ್ ಪೇಮೆಂಟ್ ಮಾಡಿದ್ದು. ಅದ್ರ ಪ್ರೈಸ್ ಬಂದು ಓಪ್ಪೋರೇನೋದು 36,000 ಸಮಥಿಂಗ್ ಏನೋ ಇತ್ತು. ನಾವು 2000 ಡೌನ್ ಪೇಮೆಂಟ್ ಮಾಡಿ ಮಂತ್ಲಿ 2800 ಸಮಥಿಂಗ್ ಏನೋ ಬರೋ ಥರ ಮಾಡಿಕೊಂಡು EMIಗೆ ಹಾಕಿಸ್ಕೊಂಡು ತೊಗೊಬಂದಾದಮೇಲೆ ಫುಲ್ ಖುಷಿ ನನಗೆ. ನನ್ನ ಫಸ್ಟ್ ಫೋನು ನಂದು ಅಂತ ಹೇಳಿ, ನನ್ನ ಸ್ವಂತದ ಫೋನ್ ಇದು ಅಂತ ಹೇಳಿ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅದು ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಈ ಒಂದು ಫೀಲ್. ನಂದು ಏನಿದೆ, ನನ್ನ ಫಸ್ಟ್ ಫೋನ್ ಇರಬೇಕು ಅಂತ ಆಸೆ ಪಡ್ತಾರಲ್ಲ ಆ ಹುಡುಗಿರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿ. ಸೊ ಅದೇ ಖುಷಿ ನನಗೂ ಆಯಿತು. ಸೊ ಇಷ್ಟೇ ನನ್ನ ಫೋನ್ಗಳ ಸ್ಟೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ವೀಡಿಯೋಸ್ ನಾನು ಹೇಳ್ತೀನಿ. ಆ್ಯಂಡ್ ನನ್ನ ಕಾಲೇಜ್ ಲೆವೆಲ್ದು ಯಾವ ಥರ ಇತ್ತು, ಆ ಒಂದು ಕಾಲೇಜ್ ಲೆವೆಲಲ್ಲಿ ನನಗೆ ಯಾವ ಥರ ಫೀಲ್ ಆಗಿತ್ತು, ಯಾವುದೇ ಇನ್ಸಿಡೆಂಟ್ನ ನಾನು ಮರೆಯೋಕ್ಕಾಗಲ್ಲ. ಕಾಲೇಜ್ ಡೇಸಲ್ಲಿ, ಸ್ಕೂಲ್ ಡೇಸಲ್ಲಿ ಪ್ರತಿಯೊಂದೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಇಷ್ಟೇ ನನ್ನ ಫೋನ್ ಸ್ಟೋರಿ. ನನ್ನ ಫಸ್ಟ್ ಫೋನ್ ಏನಿದು ಈ ಫಸ್ಟ್ ಫೋನ್ ಅಂತ ಎಷ್ಟೊಂದು ಸಲ ಹೇಳ್ತಾಳೆ ಅಂತ, ಅಷ್ಟು ಖುಷಿ ನನಗೆ. ನಾನು ತೊಗೋಬೇಕಾದ್ರೂ ತುಂಬ ಎಕ್ಸೈಟ್ ಆಗಿದ್ದೆ. ತುಂಬ ಫೋನ್ಗಳೆಲ್ಲನೂ ತೋರಿಸಿದ್ರು. ನಾನು ಆ್ಯಕ್ಚುಲಾಗಿ ಹೋಗಿದ್ದು ಓಪೋ F27 Pro ಏನೋ ಸಮಥಿಂಗ್ ತೊಗೊಳಕ್ಕೆ ಹೋಗಿದ್ದು. ಅಪ್ಪ ತೊಗೋತೀಯ, ಚೆನ್ನಾಗಿರೋದನ್ನೇ ತೊಗೋ ಅಂತೇಳಿ 36,000 ಸಮಥಿಂಗ್ ಆಯಿತು. ಅದನ್ನು ತೆಕ್ಕೊಟ್ರು. ನನಗಂತೂ ಫುಲ್ ಖುಷಿ ಅಂದರೆ ಖುಷಿ ಆಗೋಯ್ತು. ಸೊ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಏನು ಲೆಂತಿ ವಿಡಿಯೋ ಏನಲ್ಲ, ಸ್ವಲ್ಪ ವಿಡಿಯೋ ಆಗಿರುತ್ತೆ. ಸೊ ದಟ್ ಐ ಥಿಂಕ್ ಮೇ ಬಿ ಅವ್ರು ಮೇ ನಾಟ್ ಬಿ ಇದನ್ನು ನಾನು ಪಾರ್ಟ್ 1 ಪಾರ್ಟ್ 2 ಆಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತುಂಬ ಲಾಂಗ್ ಆದರೆ ಯಾರೂ ನೋಡೋಕ್ಕೆ ಇಷ್ಟಪಡಲ್ಲ. ಸೊ ದಟ್ ನೋಡೋಣ ಹೆಂಗಾಗುತ್ತೆ. ಅಪ್ಲೋಡ್ ಮಾಡ್ತೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಬಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೇನಿಲ್ಲ, ಥ್ಯಾಂಕ್ ಯು ಸೋ ಮಚ್.